ನಮ್ಮ ಪಯಣ ಶುರುವಾಗಿದ್ದು ಬೆಂಗಳೂರಿಂದ ಮಾದೇಶ್ವರನ ಬೆಟ್ಟಕ್ಕೆ. ಇದು ನಮ್ಮ ಗೇಟಲ್ಲಿರೋ ದೇವಸ್ಥಾನದ ಒಂದು ಕಾಂಪೌಂಡು. ಮುಂದೆ ನಿಮಗೆ ತೋರಿಸ್ತೀನಿ ಒಳಗಡೆ, ಅದು ಜೈನ್ ಟೆಂಪಲ್ಲು. ಸ್ನೇಹಿತರೆ, ನಾವು ಹೋಗಿದ್ದು 3 ಗಂಟೆಗೆ, ಹಾಗೆ ಅಲ್ಲಿ ತಲುಪಿದ್ದು 9 ಗಂಟೆಗೆ. ಇದು ಎಂಟ್ರೆನ್ಸು. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ನಾವು ಗಾಡಿನ ನಿಲ್ಲಿಸಿ ಧೂಪ ಹಾಕ್ಬಿಟ್ಟು ನಂತರ ಒಳಗಡೆ ಪ್ರವೇಶ ಮಾಡಬೇಕಾಗುತ್ತೆ. ಇಲ್ಲಿ ಬರೋ ಪ್ರತಿಯೊಂದು ಗಾಡಿನೂ ನಿಲ್ಲಿಸಿ ಇಲ್ಲಿ ಧೂಪ ಹಾಕಿನೇ ಮುಂದೆ ಸಾಗೋದು. ಇದು ನಾವು 7 ಬೆಟ್ಟ ಹತ್ತಿ ಇಳಿತೀವಲ್ಲ, ಆ ಜಾಗದ ಎಂಟ್ರೆನ್ಸು ಇದು. ಇಲ್ಲಿ ನಾವು ಇಳಿದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅಲ್ಲಿ ಧೂಪ ಹಾಕಿ ನಂತರ ಮತ್ತೆ ಗಾಡಿ ಹತ್ತಿ ಮುಂದಕ್ಕೆ ಹೋಗೋದು. ನಾವು ಹೊರಟಿದ್ದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಇಲ್ಲಿ ಒಂದು ಫ್ರೆಂಡ್ಸ್ ಫ್ಯಾಮಿಲಿದು ಫೋಟೋ ಶೂಟಿಂಗ್ ನಡೀತಾ ಇತ್ತು. ನಾವು 6 ಜನ ಫ್ರೆಂಡ್ಸ್ ಫ್ಯಾಮಿಲಿ ಹೋಗಿದ್ದು. 3 ಕಾರ್ ಮಾಡ್ಕೊಂಡು ಹೋಗಿದ್ವಿ ನಾವು. ಅಲ್ಲಿ ಒಂದು ಚಿಕ್ಕದಾಗಿ ಫೋಟೋ ಶೂಟಿಂಗ್ ನಡೀತಾ ಇತ್ತು. ನಾನು ಅದರಲ್ಲಿಲ್ಲ, ಎಲ್ಲ ಫ್ರೆಂಡ್ಸು, ನಮ್ಮ ಹಸ್ಬೆಂಡ್ ಎಲ್ಲರೂ ಇದ್ದಾರೆ ಅಲ್ಲಿ. ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ, ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ನಾವು ಬೆಳಿಗ್ಗೆ ಹೋಗಿದ್ದು ದರ್ಶನಕ್ಕೆ. ಇಲ್ಲಿ ನೋಡ್ಬೋದು ನೀವು, ಬೆಳಿಗ್ಗೆ ಜಾವದ ಒಂದು ವ್ಯೂ, ಜಸ್ಟ್ ಫೋಟೋ ಹಿಡಿದಿರೋದು. ಇದು ಮಾರ್ನಿಂಗು ನಾವು ರೂಮ್ ಮಾಡ್ಕೊಂಡಿದ್ದು ರೂಮಿಂದ ಹಿಂದ್ಗಡೆ ಇದ್ದಿದ್ದು ಬೆಟ್ಟದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಅಲ್ಲಿ ಮಾದೇಶ್ವರನ 77 ಬೆಟ್ಟದ ಒಡೆಯ ಅಂತ ಕರೀತಾರೆ. ಅಲ್ಲಿ ಬೆಟ್ಟಗಳು ಯಾವ ಥರ ಇದೆ ಅಂದರೆ, ಆಮೇಲೆ ನಾವು ಹೋದಾಗ ಬೆಳಗಿನ ಜಾವ ಯಾವ ಥರ ಮೋಡ ಬೆಟ್ಟಗಳ ಮೇಲೆ ಬಿದ್ದಿತ್ತು ಅಂದರೆ, ಅಲ್ಲಿ ನಿಜವಾಗ್ಲೂ ರಿಯಲ್ ಆಗಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಬಟ್ ನಿಮಗೆ ವಿಡಿಯೋದಲ್ಲಿ ಹಾಗೆ ಇಷ್ಟು ಒಂದು ಇದ್ರಾಗ ಕಾಣಲ್ಲ. ಬಟ್ ಅಲ್ಲೇ ನಿಂತ್ಕೊಂಡು ನೋಡಿದ್ರೆ ಮಾತ್ರ ನಿಜವಾಗ್ಲೂ ಅಲ್ಲೊಂದು ಸ್ವರ್ಗನೇ ಇದೆ ಅನ್ನೋ ಥರ ಕಾಣುತ್ತೆ. ಒಂದು ಬೆಟ್ಟ, ಅದ್ರ ಪಕ್ಕದಲ್ಲೇ ಒಂದು ಬೆಟ್ಟ, ಅದ್ರ ಪಕ್ಕದಲ್ಲೇ ಒಂದು ಬೆಟ್ಟ, ಅಷ್ಟೊಂದು ಬೆಟ್ಟಗಳಿದೆ ಅಲ್ಲಿ. ಹಾಗೆ ಮೋಡ ಕೂಡ ಹಾಗೆ ಅದ್ರ ಮೇಲೆ ಬಿದ್ದಿತ್ತು. ನಮ್ಮ ಯಜಮಾನ್ರು ವೈಟ್ ಹಾಕ್ಕೊಂಡು ರೆಡಿ ಆಗಿದ್ರು. ನಾವು ದರ್ಶನಕ್ಕೆ ಹೊರಟಿದ್ವಿ. ಆವಾಗ ನಾನು ಒಂದು ಕ್ಲಿಪ್ ತಗೊಂಡೆ. ಅವರು ತುಂಬ ಎಂಜಾಯ್ ಮಾಡ್ತಾರೆ ಪ್ರಕೃತಿನ, ಮಾತ್ರ ಅವರು ತುಂಬ ಇಷ್ಟಪಡ್ತಾರೆ. ನಾನು ಅದನ್ನು ನೋಡ್ತಾ ಇದ್ದೆ. ನನಗಂತೂ ಅದನ್ನು ಕಣ್ಣು ತುಂಬ್ಕೊಳ್ಳೋದೇ ಒಂದು ದೊಡ್ಡ ಹಬ್ಬ ಅನಿಸುತ್ತೆ. ನಮಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ. ನಾವು ಇದ್ದಿದ್ದ ರೂಮ್ ಹಿಂದ್ಗಡೆ ಆ ಥರ ಇತ್ತು. ಇದು ಯಾವ ಎಂಟ್ರಿ? ಸ್ನೇಹಿತರೆ, ಇಲ್ಲಿ ಏನು ಗಮನಿಸ್ತಾ ಇದ್ದೀರಾ ನೋಡಿ ನೀವು, ಚಿಕ್ಕ ಮಕ್ಕಳು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರೋದು. ಅವ್ರಿಗೆ ಅಲೋ ಇರಲಿಲ್ಲ, ಕೊರೋನಾ ಇರೋದ್ರಿಂದ ಅವ್ರಿಗೆ ಒಳಗಡೆ ಅಲೋ ಇಲ್ಲ. ಅದಕ್ಕೆ ನಾವು ಕರ್ಕೊಂಡು ಹೋಗಿ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದಿದ್ದು. ಅಲ್ಲಿ ನಾನೇನು ಕೈಯಲ್ಲಿ ಬತ್ತಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡು ದೇವಸ್ಥಾನದ ಒಂದು ಸುತ್ತ ಬರಬೇಕು. ಮನಸ್ಸಲ್ಲಿ ನಾವೇನಾದರೂ ಬೇಡ್ಕೊಂಡು ದೇವ್ರ ಬಗ್ಗೆ, ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು, ನಾವು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಅದನ್ನು ಇಟ್ಕೊಂಡು ಸುಡ್ತಾ ದೇವಸ್ಥಾನದ ಒಂದು ಸುತ್ತು ಬರಬೇಕು. ಅಲ್ಲಲ್ಲೇ ಅದು ಅಕಸ್ಮಾತ್ ಏನಾದರೂ ಆರೋದ್ರೆ ಹಚ್ಕೊಳ್ಳೋಕ್ಕೆ ಅಲ್ಲೇ ಒಂದು ಇದನ್ನು ಇಟ್ಟಿರ್ತಾರೆ. ನಾವು ಹಚ್ಕೊಂಡು ಅಲ್ಲಿ ದೇವ್ರಿಗೆ ಬೆಳಗ್ಬಿಟ್ಟು ನಮಸ್ಕಾರ ಮಾಡಿ ಕೊನೆಗೆ ಅದನ್ನು ಇಟ್ಟು ನಾವೇನು ಮನಸ್ಸಲ್ಲಿ ಬೇಡ್ಕೊಂಡಿರ್ತೀವೋ ಅದನ್ನು ಈಡೇರ್ಸಪ್ಪ ಅಂತ ಹೇಳಿ ಬೆಳಗ್ಬಿಟ್ಟು ಅಲ್ಲಿ ಇಟ್ಟು ಬರಬೇಕು. ಇವಾಗ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಒಳಗಡೆ ಕ್ಯೂನಲ್ಲಿ ಹೋಗ್ತಾ ಇದ್ವಿ. ಕ್ಯೂನಾಗ ಹೋಗತ್ತೀವಿ. ನಿಮಗೆಲ್ಲ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ, ಗರ್ಭಗುಡಿಲಿ ಯಾವ ಕ್ಯಾಮ್ರಾನೂ ಆನ್ ಮಾಡೋ ಹಾಗಿಲ್ಲ.
ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಇದು ಬರಬೇಕಾದ್ರೆ ತೆಗೆದಿರೋದು. ಹಾಗೆ ಸ್ನೇಹಿತರೆ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ 10 ರಿಂದ 15 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿಬಿಟ್ಟು ಬರ್ತೀನಿ. ನಾನು ಮೆಡಿಟೇಷನ್ ಮಾಡಿರೋದು ನಮ್ಮ ಯಜಮಾನರು ಹಿಡ್ದಿಲ್ಲ, ಯಾಕಂದರೆ ಅದನ್ನು ವೀಡಿಯೋ ಮಾಡಬಾರ್ದು. ನಂತರ ಇಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಆಮೇಲೆ ಪ್ರಸಾದಕ್ಕೆ ಹೋಗ್ತೀವಿ. ನಾವೇನು ವಿಭೂತಿ ಹಚ್ಕೊಂಡಿದ್ವಲ್ಲ, ಅಲ್ಲಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆದಂಗೆ ಅಲ್ಲಿ ಸ್ವಾಮಿಯರು ಇರ್ತಾರಲ್ಲ, ಅವರೇ ಹಚ್ತಾರೆ ನೋಡಿ. ಇದು ಪ್ರಸಾದದ ಹಾಲು. ಇಲ್ಲಿ ಒಂದು ಥರ ಮ್ಯಾನೇಜ್ಮೆಂಟ್ ಇದೆ, ಅಂದರೆ ಅಲ್ಲಿ ತಟ್ಟೆಗಳೆಲ್ಲ ನಾವೇ ತಗೊಂಡು ಅಲ್ಲಿ ಅವ್ರ ಹತ್ರ ಹಾಕಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿಂದು ನಂತರ ಮತ್ತೆ ತಟ್ಟೆಗಳನ್ನ ತೊಗೊಂಡೋಗಿ ಆ ಕಡೆ ಇಡಬೇಕಾಗುತ್ತೆ. ಬೇರೆ ಕಡೆ ಎಲ್ಲ ನಾವು ಕೂತ್ಕೊಂಡು ಬೇಕಾದ್ರೆ ಬಂದು ಬಡಿಸೋದು ಆ ಥರ ಸಿಸ್ಟಮ್ ಇಲ್ಲ ಇಲ್ಲಿ. ನಾವೇ ತಟ್ಟೆ ತಗೊಂಡು ಅಲ್ಲಿ ಬಡಿಸ್ಕೊಂಡು ಆಮೇಲೆ ನಂತರ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡಿ ಹೋಗಬೇಕು. ಸ್ನೇಹಿತರೆ, ಈ ಸಿಸ್ಟಮ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬ ಕ್ಲೀನಿನೆಸ್ ಮೇಂಟೈನ್ ಮಾಡಿದರು, ಅಲ್ಲಿ ತುಂಬ ಚೆನ್ನಾಗಿತ್ತು ಮಾತ್ರ. ಹೊರಗಡೆ ಇನ್ನೊಂದು ರೌಂಡು ಇಲ್ಲಿ ಆಟಗಳು ನಡೀತಾ ಇದ್ವು. ಒಂದು ರೌಂಡ್ ನೋಡ್ಕೊಂಬನ್ನಿ ನೀವು. ನಾನು ಸ್ವಲ್ಪ ಸ್ಪೀಡಲ್ಲಿ ಇಡ್ತೀನಿ ಇದನ್ನು. ಏನು ಗೊತ್ತಾ ಫ್ರೆಂಡ್ಸ್, ಇದನ್ನೆಲ್ಲ ತೋರಿಸ್ತಾರಲ್ಲ ಇವರು, ಇದರಲ್ಲೇನು ಹೊಸದಿದೆ ಅಂತ ನೀವು ಅನ್ಕೋಬೋದು. ಆದರೆ ಈ ಮಕ್ಕಳು ಮಾತ್ರ ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾರೆ. ಮತ್ತು ಅವ್ರು ಮಾಡೋ ತಮಾಷೆ ಮಾತ್ರ ನಿಮಗೂ ತೋರಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಅಷ್ಟು ಕ್ಯೂಟ್ನೆಸ್ ಅಲ್ಲಿ ಲೋಡಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಹೈಪರ್ ಆ್ಯಕ್ಟಿವ್ ಮಕ್ಕಳು. ನೋಡ್ಕೊಂಬನ್ನಿ ನೀವು, ನಿಮಗೂ ಖುಷಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಅಲ್ಲಿಂದ ನಮ್ಮ ಪಯಣ ಸಾಲೂರು ಮಠಕ್ಕೆ. ಇಲ್ಲಿ ನೀವೇನು ನೋಡ್ತಾ ಇದ್ರೆ, ಇದು ಸಾಲೂರು ಮಠ ಅಂತೆ. ಮಹದೇಶ್ವರ ಸ್ವಾಮಿಯವರು ಇಲ್ಲಿ ಅವರ ಏನೋ ಯುವ ಜೀವನನ ಕಳೆದಿದ್ರಂತೆ. ಇಲ್ಲಿಂದಾನೇ ಅವರು ದೀಕ್ಷೆ ಎಲ್ಲ ಪಡೆದಿದ್ದು ಅಂತ ಹೇಳ್ತಾರೆ. ಸ್ನೇಹಿತರೆ, ವಿಷಯಗಳನ್ನು ಕಂಪ್ಲೀಟಾಗಿ ತಿಳ್ಕೊಂಡು ಹೇಳಬೇಕಾಗುತ್ತೆ. ಅಲ್ಲಿ ಯಾರು ಹೇಳೋದಕ್ಕೆ ಗೈಡ್ ಅಂತ ಯಾರೂ ಇಲ್ಲ. ಹಾಗೆ ನನಗೂ ಕೂಡ ಅಷ್ಟು ಗೊತ್ತಿಲ್ಲ, ನನಗೇನು ಗೊತ್ತೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಅಲ್ಲಿ ಕೆಲವೊಂದು ಹಳೆ ವಸ್ತುಗಳಿದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ರಾಗಿ ಬೀಸೋ ಕಲ್ಲಂತೆ. ಹಾಗೆ ಇಲ್ಲಿ ಒಂದು ಮರದ ಕೆಳಗೆ, ಹಾಗೆ ಈ ಮರದ ಕೆಳಗೆನೆ ಅವರು ಅವರ ದಾಸೋಹನ ಶುರು ಮಾಡಿದ್ದಂತೆ. ಆ ಮರನ ಈಗಲೂ ಅಲ್ಲಿ ಉಳಿಸಿದ್ದಾರೆ ಕೂಡ. ನಂತರ ಸ್ನೇಹಿತರೆ, ಇಲ್ಲಿ ಮರದ್ದು ಒಂದು ಸಿಂಹಾಸನ ಇದೆ ನೋಡಿ. ಇದು ಕಂಪ್ಲೀಟಾಗಿ ಮರದಲ್ಲಿ ಮಾಡಿದ್ದಾರೆ. ಹಾಗೆ ಆ ಮರದಲ್ಲಿ ಮಾಡಿರುವಂಥ ಕೆತ್ತನೆಗಳು ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಯಾರೋ ಅದನ್ನು ಮಾಡಿಸಿ ಕೊಟ್ಟಿರೋದು. ಇಲ್ಲಿ ಕಂಬಗಳಿದಾವಲ್ಲ, ಆ ಕಂಬಗಳು ತುಂಬ ಹಳೇ ಕಾಲದ ಕಂಬಗಳು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬಾಗಿಲಿದೆ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಎಷ್ಟು ರಿಚ್ ಆಗಿದೆ ಆ ಬಾಗಿಲು ಅಂತ. ನನಗೆ ಈ ಥರ ಹಳೆ ವಸ್ತುಗಳು ನೋಡೋದು ಅಂದರೆ ತುಂಬ ಇಷ್ಟ. ಈ ಮಠದಲ್ಲಿ ಈ ಥರ ಹಳೇ ಕಾಲದ ವಸ್ತುಗಳು ತುಂಬಾ ಇವೆ. ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಕೂಡ ಅವರು. ಉಳಿಸಿ ಅದನ್ನು ಮೇಂಟೈನ್ ಮಾಡ್ತಾ ಇರೋದೇ ದೊಡ್ಡ ವಿಚಾರ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಾಗಿಲು ನೋಡ್ಬೋದು ನೀವು, ಇದನ್ನು ಯಾವ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ರಿಚ್ ಆಗಿದೆ ಅದು ಬಾಗಿಲು. ಹಾಗೆ ಅಷ್ಟು ಹೈಟ್ ಇಲ್ಲ, ಅದು ತುಂಬ ಹೈಟ್ ಕಡಿಮೆ ಇದೆ ಕೂಡ ಅದು. ಸ್ನೇಹಿತರೆ, ಇಲ್ಲಿ ಮೇಲೆ ದೇವಸ್ಥಾನದ ಬಗ್ಗೆ ಹೇಳಬೇಕು ನಿಮಗೆ. ಅಲ್ಲಿ ಏನೋ ಗುಹೆ ಥರ ಇದೆ. ಆ ಗುಹೆ ಒಳಗಡೆ ಲಿಂಗ ಇದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಇಲ್ಲಿ ನಾವು ನೋಡಿ ಯಾವ ಥರ ಇದೆ ಅಂತ. ನಾವು ತುಂಬ ಒಳಗಡೆ ಬಗ್ಗಿ ಒಳಗಡೆ ಹೋಗಬೇಕಾಗುತ್ತೆ, ಆ ಥರ ಇದೆ. ಅಲ್ಲಿಂದ ನಾವು ಒಂದು ವ್ಯೂಸ್, ಮಠದ ವ್ಯೂಸ್ ನೀವು ನೋಡ್ಬೋದು. ಅಲ್ಲಿ ಒಳಗಡೆ ಕಲ್ಲಿಂದು ಗುಹೆ ಥರ ಇದೆ. ಆ ಗುಹೆ ಒಳಗಡೆ ಲಿಂಗು ಇರೋದು. ನಾವು ಕಂಪ್ಲೀಟಾಗಿ ಬಗ್ಗಿ ಒಳಗಡೆ ಹೋಗಬೇಕಾಗುತ್ತೆ, ಅಷ್ಟು ಚಿಕ್ಕದಾಗಿ ಒಂದು ವೇ ಇದೆ ಅದರೊಳಗಡೆ ಹೋಗೋದಕ್ಕೆ. ಈಗ ನೋಡಿ, ಹೊರಗಡೆಯಿಂದ ನಾನು ತೋರಿಸ್ತೀನಿ ಮಠದ ವ್ಯೂನ. ಇಷ್ಟು ಎತ್ತರದಲ್ಲಿ ದೇವಸ್ಥಾನ ಇದೆ, ಕೆಳಗಡೆ ಅಲ್ಲಿ ಮಠ ಇದೆ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ಸಾಲೂರು ಮಠ. ಇಲ್ಲಿ ಗಣೇಶನ ನೋಡ್ಬೋದು ನೀವು, ಕಪ್ಪು ಕಲ್ಲಲ್ಲಿ ಮಾಡಿದ್ದಾರೆ. ಅಲ್ಲಿಂದ ಸ್ನೇಹಿತರೆ ನಾವು ಅಲ್ಲಿಂದ ವಾಪಸ್ ಹೊರಟ್ವಿ ನಾವು ಬೆಂಗಳೂರಿಗೆ. ಬರ್ತಾ ನಾವು ಗಗನಚುಕ್ಕಿ ಭರಚುಕ್ಕಿ ನೋಡಬೇಕು ಅಂತ ಅಂದ್ಕೊಂಡಿದ್ವಿ.
ಬಟ್ ಸೈಕ್ಲೋನ್ ಇರೋದ್ರಿಂದ ಅಲ್ಲಿ ಅಲೋ ಮಾಡಲಿಲ್ಲ. ಇಲ್ಲಿ ಏನು 77 ಬೆಟ್ಟಗಳು ಇದೆಯೋ ಅದು ನೋಡಿದ್ರೇ ನಾವು ನಿಜವಾಗ್ಲೂ ರಿಯಲಾಗಿ ಹೋಗಿ ಅಲ್ಲಿ ನೋಡಬೇಕು ಸ್ನೇಹಿತರೆ. ಆದರೆ ಇಲ್ಲಿ ನಾವು 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಯೋದು. ನಾವು ಹೋಗ್ಬೇಕಾದ್ರೂ ಹತ್ತಿಬಿಟ್ಟು ಇಳಿತೀವಿ, ಬರಬೇಕಾದ್ರೂ ಹತ್ತಿಬಿಟ್ಟು ಇಳಿತೀವಿ. ಹತ್ತೋದು ಇಳಿಯೋದು ಅದೇ ಥರನೇ ಇರೋದು. ಇಲ್ಲಿ ನಾವು ಹೋಗ್ಬೇಕಾದ್ರೆ ನಿಮಗೆ ಕೆಲವೊಂದು ವ್ಯೂಸ್ಗಳನ್ನ ತೋರಿಸ್ತೀನಿ, ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಿ. ಹಾಗೆ ಕೆಲವೊಂದು ಅಲ್ಲಿ ನಾವು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಯಾವ ಥರ ಕರ್ವ್ ಇದೆ, ಎಷ್ಟು ಲಾಂಗ್ ಕರ್ವ್ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ನಾವಿಲ್ಲಿ ಗಾಡಿ ಸ್ವಲ್ಪ ಸ್ಲೋ ಮಾಡಿದ್ವಿ, ಒಂದೊಂದು ಉದ್ದಕ್ಕೂ ಅಲ್ಲಿ ಕೋತಿಗಳು ಕುತ್ಕೊಂಡಿದ್ವು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಗಾಡಿ ಯಾಕೆ ನಿಲ್ಲಿಸಿದ್ವಿ ಅಂದರೆ ಅಲ್ಲಿ ಅಷ್ಟು ಲಾಂಗ್ ಕರ್ವ್ ಇದೆ, ಹಾಗೆ ಅಲ್ಲಿ ಬಸ್ ಕೂಡ ಬಂದಿತ್ತು, ಅದಕ್ಕೆ ಸ್ವಲ್ಪ ಕ್ರಾಸ್ ಮಾಡೋದು ಕಷ್ಟ ಅನ್ನಿಸ್ತಾ ಇತ್ತು. ಸ್ನೇಹಿತರೆ, ಈ ಟೈಮಲ್ಲಿ ವಯಸ್ಸಾಗಿರೋರನ್ನ ಅಲೋ ಮಾಡ್ತಾ ಇಲ್ಲ ಅಲ್ಲಿ ಒಳಗಡೆ, ಹಾಗೆ 16 ವರ್ಷದ ಒಳಗಡೆ ಇರೋ ಮಕ್ಕಳನ್ನ ಕೂಡ ಅಲೋ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಮಕ್ಕಳನ್ನ ಕರ್ಕೊಂಡು ಹೋಗೋಂಗಿದ್ರೆ ಅವಾಯ್ಡ್ ಮಾಡಿ. ತುಂಬ ಸೇಫ್ಟಿ ಮೆಜರ್ಸ್ನ ತೊಗೋಬೇಕಾಗುತ್ತೆ. ನಮ್ಮ ಜೊತೆ ತುಂಬ ಚಿಕ್ಕ ಮಕ್ಕಳು ಇರೋದ್ರಿಂದ ನಾವು ಓನ್ ರೂಮ್ ಬುಕ್ ಮಾಡಿಕೊಂಡು ನಮ್ಮ ಓನ್ ವೆಹಿಕಲ್ನ ತೊಗೊಂಡು ಹೋಗಿರೋದು. ಎಲ್ಲೂ ಹೊರಗಡೆ ನಾವು ಮಕ್ಕಳನ್ನ ಅಷ್ಟು ಇದು ಮಾಡಿಲ್ಲ. ಚಿಕ್ಕ ಮಕ್ಕಳನ್ನ ಅಲ್ಲಿ ಅಲೋ ಮಾಡೋದೇ ಇಲ್ಲ. ಹಾಗೆ ಸ್ನೇಹಿತರೆ, ವಯಸ್ಸಾದವ್ರನ್ನೂ ಅಷ್ಟೇ. ಆಮೇಲೆ ಇಲ್ಲಿ ಮಕ್ಕಳಿಗೆ ಮುಡಿ ಕೊಡೋದು ಅದು ಇದು ತುಂಬ ಇದೆ, ಅದು ಯಾವುದಕ್ಕೂ ಅಲೋ ಮಾಡ್ತಾ ಇಲ್ಲ. ಬರೀ ನಮ್ಮಂಥ ದೊಡ್ಡವ್ರಿಗೆ ಮಾತ್ರ ಅಲ್ಲಿ ದರ್ಶನಕ್ಕೆ ಅಲೋ ಇದೆ ಅಷ್ಟೇ. ನೋಡಿ ಇಲ್ಲಿ ರೋಡ್ ಎಷ್ಟೊಂದು ಕರ್ವ್ ಇದೆ ಅಂತ. ಬಟ್ ರೋಡ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. 2 ವೆಹಿಕಲ್ಲು ಅಟ್ ಎ ಟೈಮ್ಗೆ ಹೋಗ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ಅಲ್ಲಿ ಕೆಲವೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿದೆ ಮಾತ್ರ. ನಾವು ಅಲ್ಲೇ ಹೋಗಿ ನಿಂತ್ಕೊಂಡು ನೋಡಿದ್ರೆ ಅದರದ್ದು ಒಂದು ಹ್ಯಾಪಿನೆಸ್ ಆಗಲಿ, ಅಲ್ಲಿದು ಒಂದು ವೀವ್ ಆಗಲಿ ನಾವು ನಿಜವಾಗ್ಲೂ ಕಣ್ಣು ತುಂಬ್ಕೋಬೋದು, ಅಷ್ಟು ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ನೀವು ನೋಡಿದ್ರೆ ನಿಮಗೆ ಅಷ್ಟು ಇದಾಗಲ್ಲ, ನಿಜವಾಗ್ಲೂ ರಿಯಲಾಗಿ ಹೋಗಿ ನೋಡಬೇಕು ನೀವು. ನನ್ನ ಹಸ್ಬೆಂಡ್ ಮಾತ್ರ ತುಂಬ ಇಷ್ಟ ಈ ಪ್ರಕೃತಿ ನಡುವೆ ನಿಂತ್ಕೊಂಡು ಫೋಟೋ ತೆಗೆಯೋದು ಎಲ್ಲ ನೋಡೋದು ತುಂಬ ಇಷ್ಟ ಅವ್ರಿಗೆ. ಇಲ್ಲೊಂದು ನಾವು ಫೋಟೋಶೂಟ್ ಮಾಡಿದ್ವಿ ಸ್ನೇಹಿತರೆ. ನಾವು ಫೋಟೋಶೂಟ್ ಮಾಡ್ತಾ ಇದ್ವಲ್ಲ, ಆ ಕಡೆ ಹಿಂದೆ ಕಾಣಿಸ್ತಿದ್ದ ಬೆಟ್ಟಗಳ ವ್ಯೂ ಅದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಖಂಡಿತ ನಿಮಗೆ ನಾನು ಮಹದೇಶ್ವರನ ಬೆಟ್ಟ ತೋರಿಸಿದ್ದು ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಖಂಡಿತ ಶೇರ್ ಮಾಡಬೇಕು, ಹಾಗೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಬೇಕು ನೀವು. ಸ್ನೇಹಿತರೆ, ಮುಂದಿನ ವಿಡಿಯೋಲಿ ಸಿಗ್ತೀನಿ ನಾನು ನಿಮಗೆ. ಬಾಯ್ ಬಾಯ್.